ಆಕ್ಚುಲಿ ನಾನು ಒಂದು ಹಾಫ್ ಅನ್ ಅವರ್ ಕಲ್ಚರಲ್ ಆಗಿ ಇದು ಅದೊಂದು ಡ್ರೀಮ್ ಅಲ್ಲ, ಡ್ರೀಮ್ ಅದು ಇವಾಗಿನ ಕಾಲಕ್ಕೆ ಅದು ಡ್ರೀಮ್ ಇಲ್ಲ. Hi guys, welcome back to my YouTube channel. It's another video. ಇವತ್ತು ತಮ್ಮನೆಲ್ಲ ನೋಡಿರ್ತೀರ. ಇವತ್ತು ನಮ್ಮ ಸಿಸ್ಟರ್ ಬರ್ಡೇ, ಆದ್ದರಿಂದ ನಮ್ಮಮ್ಮ ಮನೆಗೆ ನಾನು ಮತ್ತು ಅವರು ನಿನ್ನೆನೆ ಬಂದ್ವಿ. ಸೊ ಎಲ್ಲರೂ ಟೆಂಪಲ್ಗೆ ಹೋಗಿದ್ದಾರೆ, ನಾನು ಹೋಗೋಕ್ಕಾಗಲಿಲ್ಲ. ಅವ್ರು ಬರೋ ಅಷ್ಟೊತ್ತಿಗೆ ನಾನು ಆ್ಯಕ್ಚುಲಿ ಮಾರ್ನಿಂಗೇ ಬೇಗ ಇದ್ದು ಬ್ರೇಕ್ಫಾಸ್ಟ್ ಮಾಡಿ, ಸೊ ನಮ್ಮ ತಂಗಿಗೆ ಕೇಸರಿ ಬಾತ್ ಅಂದರೆ ಇಷ್ಟ. ನಾನು ಕೇಸರಿ ಬಾತ್ ಮಾಡಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡಿ ನಾನು ಫ್ರೆಶ್ ಆಗಿ ರೆಡಿಯಾಗಿ ಬಂದೆ. ಸೊ ಅವ್ರು ಬಂದಾದಮೇಲೆ ಟಿಫನ್ ಮಾಡಾದ್ಮೇಲೆ ಕೇಕ್ ಕಟ್ ಮಾಡಿಸ್ಬೇಕು. ಸೊ ಬನ್ನಿ. ಸೊ ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸೊ ಔಟ್ಸೈಡ್ ಹೋಗೋಣ ಅಂತ, ಎಲ್ಲ ಹೋಗ್ತಾ ಇದ್ದೀವಿ ಅಂತ ವಿಡಿಯೋ ನೋಡ್ತಾ ಇದ್ದೀವಿ. ಸೊ ನಾನಿಲ್ಲಿ ಕೇಸರಿ ಬಾತ್ ಮಾಡಿದ್ದೀನಿ, ತೋರಿಸ್ತೀನಿ ನೋಡಿ. ಇಲ್ಲಿ ಕೇಸರಿ ಬಾತ್ ಆ್ಯಂಡ್ ಇಲ್ಲಿ ಪಲಾವ್. ಸೊ ಪಲಾವ್ ಮಾಡ್ತೀನಿ ಅಂತ ಅಂದಿದ್ರು ನಿನ್ನೆ, ಅದಕ್ಕೆ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡಿದ್ದು. ಸೊ ಬಂದಮೇಲೆ ಟಿಫನ್ ಮಾಡೋಣ, ಟಿಫನ್ ಮಾಡಿಬಿಟ್ಟು ಮತ್ತು ಕೇಕ್ ಕಟ್ ಮಾಡಬೇಕಾದ್ರೆ ಸಿಗ್ತೀನಿ. ಎಸ್, ಆ್ಯಕ್ಚುಲಿ ನಿನ್ನೆನೇ ನಾನು ನಮ್ಮ ಮಮ್ಮಿ ಗಿಫ್ಟ್ ಆರ್ಡ್ರ್ ಮಾಡಿದ್ವಿ. ಅದು ಬಂದು ಪ್ಯಾಕ್ ಮಾಡಿಸ್ಕೊಂಡು ನಿನ್ನೆನೇ ನಾನು ತೊಗೊಂಡು ಬಂದಿದ್ದೆ. ಅದು ತೊಗೊಂಬಂದಿಲ್ಲ, ಗಿಫ್ಟು ಮನೇಲೇ ಮರ್ತೋಗ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಕೇಕ್ ಕಟ್ ಮಾಡಿಸ್ಕೊಂಡು ನಮ್ಮ ಮನೆಗೆ ಹೋಗಿ ಅಲ್ಲಿ ಗಿಫ್ಟ್ ತೊಗೋಬೇಕು, ಕೊಡ್ತೀನಿ ಅಂತ ಹೇಳಿದ್ದೆ. ಅವಳು ಆ್ಯಕ್ಚುಲಿ ನಂಬಿಲ್ಲ, ಬಟ್ ನಂಬಿದ್ದಾಳೆ ಸ್ವಲ್ಪ. ನಾನು ಹಂಗೆ ನಂಬಿಸಿದ್ದೀನಿ ನಿನ್ನೆ ನೈಟಿಂದನೂ. ಸೊ ಇವಾಗ ಅವರು ನಮ್ಮ ಮನೆಯವರು ತೊಗೊಂಬಂದು ಡಿಕ್ಕಿಯಿಂದ ತೊಗೊಂಬಂದು ಅಲ್ಲಿ ಇಟ್ಟಿದ್ದಾರೆ. ಸೊ ಇದು ಬಟ್ ಏನಂತಂದರೆ ನಮ್ಮ ಮನೆಯವ್ರು ಕೂಡ ಆರ್ಡ್ರ್ ಮಾಡಿದರು. ಅದು ಬರೋದು ನಾಳೆ 9th ಒಳಗಡೆ ಬರುತ್ತೆ. ಐ ಹೋಪ್ ಇವತ್ತು ನೈಟ್ ಮೀನ್ಸ್ ಈವ್ನಿಂಗ್ ಒಳಗಡೆ ಬಂದರೆ ಹಾಗೆಯೇ ಔಟ್ಸೈಡ್ ಹೋಗಿ ಆನ್ ದ ವೇ ಬರ್ತಾ ಮನೆಗೆ ಹೋಗ್ಬಿಟ್ಟು ಹಾಗೆಯೇ ಅವ್ರಿಗೂ ಇವತ್ತೇ ಅವ್ರ ಗಿಫ್ಟೂ ಇವತ್ತೇ ಕೊಡ್ಬೋದು. ಐ ಹೋಪ್ ಇವತ್ತೇ ಬರಲಿ ಅಂದ್ಕೊತೀನಿ. ಅವರು ಗಿಫ್ಟ್ ಆರ್ಡ್ರ್ ಮಾಡಿದ್ದು ತುಂಬಾ ಚೆನ್ನಾಗಿದೆ. ಎಸ್, ಇನ್ನೊಂದು ನೀವು ಲಾಸ್ಟ್ ವಿಡಿಯೋ ನೋಡಿರ್ಬೋದು ನನ್ನ ಬರ್ಡೇದು. ನನ್ನ ಬರ್ಡೇಗೆ ನಮ್ಮ ಸಿಸ್ಟರ್ ಮೈಕ್ ಆರ್ಡ್ರ್ ಮಾಡಿದರು. ಅದೇ ಮೈಕ್ ಯೂಸ್ ಮಾಡಿಕೊಂಡು ನಾನು ಇವತ್ತು ಲಾಗ್ ಮಾಡ್ತಾಯಿದ್ದೀನಿ. ನಾನು ಯಾವುದೇ ಓನ್ ವಾಯ್ಸ್ ಕೊಡಬೇಕಾದ್ರೂ ಆಗಲಿ, ರೀಲ್ಸಲ್ಲೇ ಆಗಲಿ, ನಾನು ಈ ಮೈಕೇ ಯೂಸ್ ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿದೆ. ಬಿಗಿನರ್ ಲಾಗರ್ಸ್ಗೆ ಆಗಿರ್ಬೋದು, ಕಂಟೆಂಟ್ ಕ್ರಿಯೇಟರ್ಗಾಗಿರ್ಬೋದು, ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾಯ್ಸ್ ಕ್ಯಾನ್ಸಲೇಷನು ಕೂಡ ತುಂಬಾ ಚೆನ್ನಾಗಿದೆ. ಸೊ ಈ ಪ್ರಾಡಕ್ಟ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನನ್ನ ಈ ವಿಡಿಯೋ ಫುಲ್ಲು ನೋಡಿ ನಿಮಗೆ ವಾಯ್ಸ್ ಆಗಿರ್ಬೋದು, ನಾಯ್ಸ್ ಕ್ಯಾನ್ಸಲೇಷನ್ ಆಗಿರ್ಬೋದು ಎಲ್ಲ ಹೇಗಿದೆ ಅಂತ ಈ ವಿಡಿಯೋ ನೋಡಿಬಿಟ್ಟು ನೀವು ಇಷ್ಟ ಆದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಎಸ್, ಅವರು ಟೆಂಪಲಿಂದ ಬಂದರು. ಆ್ಯಕ್ಚುಲಿ ನಮ್ಮ ಸಿಸ್ಟರ್ಗೆ ನಾನು ವಿಷಯ ಮಾಡಿಲ್ಲ, ಆಟ ಆಡಿಸ್ತಾ ಇದ್ದೀನಿ. ಮಾರ್ನಿಂಗ್ ಇಂದನು ಹ್ಯಾಪಿ ಬರ್ಡೇ ಅಂತ ಹೇಳ್ತಿಲ್ಲ, ಬರೀ ಆಪ್ ಅಂತಾನೆ ಹೇಳ್ತಾ ಇದ್ದೀನಿ. ಹ್ಯಾಪಿ ಬರ್ಡೇ ಆಪ್ ಅಂತಾನೆ ಹೇಳ್ತಾ ಇದ್ದೀನಿ. ಅವಳಿಗೆ ವಿಷಯ ಮಾಡಿಲ್ಲ ನಾನು. ಹೋಗಿ ಬಂದ್ರಾ? ಬರ್ಡೇ ಗರ್ಲ್ ಹೋಗಿ ಬಂದ. ತೋರ್ಸು ಬರ್ಡೇ ಡ್ರೆಸ್. ಬನ್ನಿ ಬನ್ನಿ, ಟಿಫನ್ ನಾನು ಮಾಡಿರೋ ಪಲಾವ್. ಯಾಕೆ ಇಲ್ಲ ಸುಮ್ಮನ ಹಾಲಲ್ಲ ನಾಮಿ. ಇದೇ ಡ್ರೆಸ್ ನೀನು ಬೇರೆ. ಹಾಂ
ಟಿಫನ್ ಮಾಡಾದ್ಮೇಲೆ ಇದು ಮಾಡೋಣ ಅಂತಂದ್ರು. ಎಸ್, ಬ್ರೇಕ್ಫಾಸ್ಟ್ ಆಯಿತು. ಇವಾಗ ಕೇಕ್ ಕಟ್ ಮಾಡಿಸ್ಬೇಕು. ಸೊ ಕೇಕ್ ರೆಡಿ ಆಗಿದೆ ಇಲ್ಲಿ. ಸೊ ಇವಾಗ ಅವರು ರೆಡಿ ಆಗೋಕೆ ಹೋಗಿದ್ದಾಳೆ. ಅದು ಗಿಫ್ಟ್ ಇಟ್ಬಿಡೋಣ ಅಲ್ಲಿ. ಬೇಗ ಬಾ. ನನಗೇನು ಸ್ವಲ್ಪ ಡ್ರೆಸ್ಸಿಂಗ್ ಸೆನ್ಸ್ ಇದೆ, ಅದಕ್ಕೋಸ್ಕರ ನಮ್ಮ ಸಿಸ್ಟರ್ ಯಾವ ಇಯರಿಂಗ್ ಹಾಕ್ತಿ ಅಂತ ಕರೀತಾ ಇದ್ದಾಳೆ. ಹೋಗಿ ಅವ್ರಿಗೆ ಇದು ಮಾಡಬೇಕು. ಹಾಂ, ಎಷ್ಟೊತ್ತು ನೋಡಿ ರೆಡಿ ಆಗ್ತೀನಿ. ರೆಡಿ ಆಗ್ತಾ ಫುಲ್ ಅವಳು ಡ್ರೆಸ್ ಮಾಡ್ಕೊಂಡು ಅಂದ್ಮೇಲೆ ತೋರಿಸ್ತೀನಿ. ನೈಸ್ ಡ್ರೆಸ್. ಇದು ನೋಡಿ, ಇದು ಕೇಕು, ಓಕೆನಾ? ಇಲ್ಲಿ ಒಂದು ಪ್ಲೇಟಿಗೆ ನಾನು ಈ ಥರ ಒಂದು ಕ್ಯಾಂಡಲ್ ಅಂಟಿಸ್ಕೊಂಡು ಇನ್ನೆಲ್ಲ ಕ್ಯಾಂಡಲ್ಗೆ ಕೆಳಗಡೆ ಇದು ಮಾಡಿ ಈ ಥರ ಇದು ಮಾಡಿದ್ದೀನಿ. ಆವಾಗ ನಾವಿಲ್ಲಿ ಕ್ಯಾಂಡಲ್ಲು ಹಚ್ಬಿಟ್ಟು ನಾವಿಲ್ಲಿ ಕೇಕ್ ಕಟ್ ಮಾಡ್ಬೋದು. ಆವಾಗ ನಮಗೆ ಯಾವುದೇ ರೀತಿ ಕ್ಯಾಂಡಲ್ದು ಇಲ್ಲಿ ಲೀಕ್ ಆಗೋಲ್ಲ. ನಮಗೆ ಏನು ಇಂಡೈರೆಕ್ಟಾಗಿ ನಾವು ಕೆಮಿಕಲ್ ಯಾವುದೂ ತೊಗೊಳೋದಿಲ್ಲ. ಸೊ ಈ ಟ್ರಿಕ್ಕು ನೀವು ಯೂಸ್ ಮಾಡ್ಕೊಳ್ಳಿ. ಎಸ್, ಬರ್ಡೇ ಗರ್ಲ್, ಶೋ ಮಿ ಯುವರ್ ಡ್ರೆಸ್. ಎಸ್, ನೈಸ್ ನೈಸ್ ನೈಸ್. ಗೈಸ್, ಈ ಡ್ರೆಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಕಮೆಂಟ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಗೆಸ್ ಕ್ಲಾತ್ ಇಲ್ಲ ಅಂದ್ರೆ ಇದು ನನ್ನ ಹಾರ್ಟ್ ಶೇಪ್ ಪಿಲ್ಲೋ. ಬ್ಯಾಗ್ ನೋಡಿಲ್ಲ. ಓಪನ್ ಬ್ಯಾಗ್, ಓಪನ್. ವಾವ್, ಕಲರ್ ಇಸ್ ನೈಸ್. ಬಟ್ ಬ್ಯಾಗ್ ಇದು. ನೈಸ್ ನೈಸ್ ನೈಸ್. Wow, nice color, man. Wine bottle. This is easy guess. Adha satilva. Guess madu. Blue. Nani gottu blue anti anta. Or black. Black. Oh my god. Look at the color, man. So beautiful. Such a beautiful. ಸಖತ್ತಾಗಿದೆ. ಎಸ್ ಗೈಸ್, ಇದು ಕೇಕ್ ಎಲ್ಲ ಕಟ್ ಮಾಡಿಸಿ ಇವಾಗ ನಾವು ಹೊರಟಿದ್ದೀವಿ. ಫಿನಿಕ್ಸ್ ಮಾಲ್ ಆಫ್ ಏಷ್ಯಾಗೆ ಹೊರಟಿದ್ದೀವಿ. ಆ್ಯಕ್ಚುಲಿ ನಾನು ಕ್ರಿಸ್ಮಸ್ ಟೈಮಲ್ಲಿ ಹೋಗಿದ್ವಿ. ಆವಾಗ ನೀವೇ ಆ ವಿಡಿಯೋ ನೋಡಿರ್ತೀರ. ಫುಲ್ಲು ಟ್ರಾಫಿಕಲ್ಲಿ ಸಿಗಾಕೊಂಡು ನಾವು ಕಾರಿಂದ ಆಚೆನೇ ಹೇಳಿರಲಿಲ್ಲ. ಸೊ ರಿಟರ್ನ್ ಬಂದ್ಬಿಟ್ವಿ.
ಸೊ ಹೇಗಿದ್ರು ಆ ಮಾಲ್ ನೋಡಿರಲಿಲ್ಲ. ಬರ್ಡೇ ಗರ್ಲ್ ಕೇಳಿದ್ಲು ಯಾವ ಪ್ಲೇಸ್ ನೋಡಿರಲ್ವ ಅಲ್ಲಿಗೆ ಹೋಗೋಣ ಅಂತ. ಸೊ ಅದಕ್ಕೆ ಮಾಲಲ್ಲಿ ಹೋಗ್ಬಿಟ್ಟು ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿಕೊಂಡು ಡಿನ್ನರ್ ಎಲ್ಲ ಮಾಡಿಕೊಂಡು ಬರೋಣ ಅನ್ನೋ ಪ್ಲ್ಯಾನ್ ಇದೆ. ಸೊ ಲೆಟ್ಸ್ ಗೋ. ಇವಾಗ ನಾವು ಪ್ಲ್ಯಾನ್ ಮಾಡಿದ್ದು 11 o'clock ಬಿಡಬೇಕಂತ, ಆಲ್ರೆಡಿ 12:30 ಇವಾಗ. ಸೊ ಎಷ್ಟೊತ್ತಿಗೆ ರೀಚ್ ಆಗಿದೆ? 1.5 hours ತೋರಿಸ್ತಾ ಇದೆ. ಸೊ 1-2 hours ಬೇಕು ಹೋಗೋದಕ್ಕೆ. ಮಾಲಲ್ಲಿ ರೀಚ್ ಆದಮೇಲೆ ಸಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ನೋಡ್ತಾ ಇರಿ. ರೀಚ್ ಆಗೋದಕ್ಕೆ ಇನ್ನು 7 minutes ಇದೆ. 2.2 kilometers ಇದೆ. 2 hours ಆಯಿತು ಕರೆಕ್ಟಾಗಿ. ಬಟ್ ಇವತ್ತು ನೋಡಿ ಫುಲ್ಲು ಟ್ರಾಫಿಕ್ ಅಷ್ಟೊಂದು ಇರಲಿಲ್ಲಲ್ಲ. ಆ್ಯಕ್ಚುಲಿ ನಾನು ಒಂದು ಹಾಫ್ ಆನ್ ಅವರ್ ಮಲಗಿದ್ನ, ನಿದ್ದೆ ಬಂದ್ಬಿಟ್ಟಿತ್ತು ಫುಲ್ಲು. ಹಾಫ್ ಆನ್ ಅವರ್ ಮಲ್ಕೊಂಡೆ, ಎದ್ದು ಮತ್ತು ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ. ಟ್ರಾಫಿಕ್ ಅಷ್ಟೊಂದಿಲ್ಲ ಗೈಸ್ ನೋಡಿ. ಅಲ್ಲಿ ನೋಡಿ ಬರ್ಡೇ ಗರ್ಲ್. ಆಯ್ ನಿದ್ದೆ ಮಾಡ್ದಾ? ಏನು ಮಾಡ್ತಿದ್ದೆ? ನಂಗೆ ಎ ಸಿ ಫುಲ್ಲು ನಿದ್ದೆ ಬರುತ್ತೊಂಥರ. ನಂಗೆ ಎ ಸಿ ಅಂದರೆ ಆಗಲ್ಲ ಕಾರ್ದು. ಯಾಕೆ ನಗ್ತಿದ್ಯಾ? ಆಧಾರ್ ಕಾರ್ಡ್ ಎತ್ಕೊಂಡು ಫ್ರೀ ಬಸ್ ಬಸ್ ರೂಟೇ ಗೊತ್ತಿಲ್ಲ ನನಗೆ. ಫಸ್ಟ್ ಆಫ್ ಆಲ್ ಇದು ಯಾರು ರೂಟ್ ಅಂತಾನೆ ಗೊತ್ತಿಲ್ಲ, ಸುಮ್ಮನೆ ಬರ್ತಾ ಇದ್ದೀನಿ. ಬಸ್ಸಲ್ಲ, ನಂಗೆ ಮೆಜೆಸ್ಟಿಕ್ ಒಂದಕ್ಕೆ ಹೋಗೋದು ಗೊತ್ತಪ್ಪ. ಅದು ಕಾಲೇಜ್ಗೆ ಹೋಗ್ತಾ ಇದ್ನಲ್ಲ ಆ ಕಡೆ. ಇನ್ಯಾವ ರೂಟು ನಂಗೆ ಗೊತ್ತಾಗಲ್ಲ. ಇವನ್ ನಮ್ಮ ಅಮ್ಮ ಮನೆ ಕಡೆ ಹೋಗೋಕ್ಕೂ ಗೊತ್ತಿಲ್ಲ ಆ ರೂಟು. ಬಸ್ಸಲ್ಲಿ ಹೋಗಿ ಒಂದ್ಸತಿ ಲಾಗ್ ಮಾಡಬೇಕು. ಎಲ್ಲೋ ಹೋಗಿ ಆಮೇಲೆ ವೀರ್ ಫೋನ್ ಮಾಡಿ, ಅಲ್ಲ ಫೋನ್ ಮಾಡಿಬಿಟ್ಟು ವೀರ್ ಎಲ್ಲೋ ಬಂದ್ಬಿಟ್ಟಿದ್ದೀನಿ. ಏನು ನಾನೇನು ಅಷ್ಟೊಂದು ಅಡ್ಡಿನಾ? ಮೂಲೆಯಲ್ಲಿ ಬಿಟ್ರೂ ಬರ್ತೀರಿ. ಬೆಂಗಳೂರು ಮೂಲೆಯಲ್ಲಿ ಬಿಟ್ಟು ಬರ್ತೀನಿ. ಫಸ್ಟು ಊಟ ಟೈಮ್ ಆಗಿದೆ, ಊಟ ಮಾಡಬೇಕು. ಆಬ್ವಿಯಸ್ಲಿ ಟಾಪ್ ಫ್ಲೋರ್ ಅಲ್ಲ, ಫೈನಲಿ ವಿ ರೀಚ್. ನೋಡೋಣ ಇಂಡಿಯಾದಲ್ಲಿ, ನಮ್ಮ ಬೆಂಗಳೂರಲ್ಲಿ ಹೆಂಗೆ ಕಟ್ಟಿದ್ದಾರೆ ಅಂತ. ಲಾಸ್ಟ್ ಟೈಮ್ ಕ್ರಿಸ್ಮಸ್ ಬಂದು ರಿಟರ್ನ್ ಹೋಗಿದ್ದಾಯಿತು. ಅಪಾರ್ಟ್ಮೆಂಟ್ ಹೋಗ್ತಾ ಇದೀವಿ. ಬಾ ಹೋಗೋಣ, ಹೆಂಗೆ ಕಟ್ಟಿದ್ದಾರೆ ಅಪಾರ್ಟ್ಮೆಂಟ್. ಓ 2 ರೋಡ್ ಇದೆ ನೋಡು. ಅಪಾರ್ಟ್ಮೆಂಟ್ ಗೈಸ್ ಇದು. ಪಕ್ಕದ ರೋಡಿಗೆ ಬಂದ್ಬಿಟ್ಟಿದ್ದೀವಿ. ನಾವು ಮಾಲ್ ಒಳಗೆ ಹೋಗೋಬಿಟ್ಟು ಅಪಾರ್ಟ್ಮೆಂಟಿಗೆ ಹೋಗ್ತಾ ಇದ್ದೀವಿ. ಒಂದು ಗೇಟ್ ಅನ್ನೋದು ನಿಲ್ಸ್ಬೇಕು ಸೆಕ್ಯೂರಿಟಿ. ಏನು ಚೆಕಿಂಗ್ ಇಲ್ಲ ಏನಿಲ್ಲಪ್ಪ. ನಮ್ಮ ಮ್ಯಾಂಗೋ ಏಕತ್ತೆ ಬೆಸ್ಟ್. ನಿಲ್ಸ್ಬಿಟ್ಟು ಕೇಳ್ತಾರೆ ಯಾವ ಫ್ಲೈಟ್ ಎಲ್ಲಿ ಅಂತ. ಅದು ಕೇಳ್ತಾರೆ ಅಪ್ಪ, ಏನು ಕೇರ್ಲೆಸ್. ಆ ಪಕ್ಕದಲ್ಲೇ ಅದು ಅಪಾರ್ಟ್ಮೆಂಟ್ ಇದೆ, ಅದ್ರ ಪಕ್ಕ ಮಾಲ್ ಇದೆ. ನಾವು ಅಲ್ಲಿ ಅಪಾರ್ಟ್ಮೆಂಟ್ ಒಳಗಡೆ ಹೋಗ್ಬಿಟ್ಟಿದ್ವಿ. ಸೂಪರ್ ಅಲ್ಲ. ಪಾರ್ಕಿಂಗ್ ಅಲ್ಲಿ ಇದು ತಗೊಂತಾರೆ ಎಲ್ಲ ಮಾಲ್ಗಳೇ. ಸ್ಮಾಲ್ ಮಾಲ್ಗಳಲ್ಲೇ ತಗೊಂತಾರೆ. ಇನ್ನೇನು ಪಾರ್ಕಿಂಗ್ ಬೇಸ್ಮೆಂಟ್ ಒಂದು 3-4 ಫ್ಲೋರ್ ಇರುತ್ತೆ ಅನ್ಸುತ್ತೆ. ಇವರು ಫೋಟೋ ತಗೊಳ್ತಾ ಇದ್ದಾರೆ, ಸಾರಿ ವಿಡಿಯೋ ಮಾಡ್ತಿದ್ದಾರೆ. ಅವರು ಸ್ನ್ಯಾಪ್ಚಾಟಲ್ಲಿ ಹಾಕ್ತಾರೆ. ಗೈಸ್ ಫೈನಲಿ ಪಾರ್ಕಿಂಗಿಗೆ ಸಿಕ್ತು. ಸೊ
ಅವರು ಪಾರ್ಕ್ ಮಾಡಿ ಬರ್ತಿದ್ದಾರೆ. ಲಿಫ್ಟಲ್ಲಿ ಹೋಗೋಣವಾ? ಮಾಲ್ ಮಾತ್ರ ಕ್ರೇಜಿಯಾಗಿದೆ, ಸೀರಿಯಸ್ಲಿ ತುಂಬಾ ಚೆನ್ನಾಗಿದೆ. ಹಾಂ, ಲಕ್ಸುರಿ ಆಗಿದೆ ಸೀರಿಯಸ್ಲಿ. ಆ್ಯಕ್ಚುಲಿ ತುಂಬ ಎಷ್ಟು ಇಯರ್ಸ್ ಅಮ್ಮ ಇದು ಕನ್ಸ್ಟ್ರಕ್ಷನ್ಗೆ? ನಾವು ಫಸ್ಟ್ ಊಟ ಮಾಡಬೇಕು ಗೈಸ್. ಊಟ ಮಾಡಂತೇನೆ. ಹೇಗಿದೆ ಮಾಲ್? ಸೂಪರ್ ಅಲ್ಲ ಗೈಸ್, ಎಷ್ಟು ಏನಂತ ತಿನ್ನೋದು, ತುಂಬ ಆಪ್ಷನ್ ಸಿಕ್ಕಿದ್ರೆ ಏನು ತಿನ್ನಬೇಕು ಅಂತಲೇ ಗೊತ್ತಾಗಲ್ಲ. ಇವಾಗ ಎಲ್ಲಿ ಹೋಗೋಣ? ಡೊಮಿನೋಸ್, ಪಿಜ್ಜಾ, ಬರ್ಗರ್, ರೆಸ್ಟೋರೆಂಟ್ ಸೆಲೆಕ್ಟ್ ಮಾಡೋಣ. ಯೂಮಿ ರಾಜಧಾನಿ ಅಂತ ಹೇಳಿ. ರಾಜಧಾನಿ ನಾನ್ ವೆಜ್ಗೆ ಬೆಸ್ಟು, ಬಟ್ ನಾನ್ ವೆಜ್ ತಿನ್ನಲ್ವಲ್ಲ, ವೆಜ್ಜು. ಗೈಸ್, ಫೈನಲಿ ರಾಜಧಾನಿ ಸೆಲೆಕ್ಟ್ ಮಾಡಿದ್ವಿ. ನೋಡೋಣ ಇಲ್ಲಿ ಫುಡ್ಡು ಹೇಗಿರುತ್ತೆ ಅಂತ. ವೆಜ್ಜು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ ಇಲ್ಲಿ ಮೆನೂಸ್ ಇದೆ. ತುಂಬ ಕಲ್ಚರಲ್ ಆಗಿ ಇದು ಹಿಂಗೋಗೋಣ ಗೈಸ್. ನಾವು ರಾಜಧಾನಿಗೆ ಹೋಗಲಿಲ್ಲ, ಬಿಕಾಸ್ ಅಲ್ಲಿ ಬರೀ ಥಾಲಿನೇ ಕೊಡ್ತಾರೆ. ಫುಲ್ಲು ನನಗೆ ಇಷ್ಟನೇ ಆಗಲಿಲ್ಲ. ಸೊ ಫುಲ್ಲು ನಾರ್ತ್ ಸ್ಟೈಲಲ್ಲಿ ಇದೆ, ಸ್ವೀಟ್ಸ್ ಜಾಸ್ತಿ ಇದೆ. ಸೊ ಇವಾಗ ಬೇರೆ ಹುಡುಕ್ತಾ ಇದ್ದೀವಿ. ಹೀಗೆ ತುಂಬ ಆಪ್ಷನ್ಸ್ ಇದ್ದರೆ ಏನು ತಿನ್ನಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲ್ಲ. ಅಟ್ಲೀಸ್ಟ್ ಲಂಚು ಸ್ವಲ್ಪ ಚೆನ್ನಾಗಿ ತಿನ್ನಬೇಕು ಅಂದ್ಕೊಂಡು ಆಗ ಬೇರೆ ಕಡೆ ನೋಡೋಣ ಅಂತ ಸರ್ಚ್ ಮಾಡ್ತಾ ಇದ್ದೀವಿ. ಸೊ ಫೈನಲಿ ಅವರು ರೋಟಿ ಕರಿ ಮತ್ತು ಗೋಬಿ ಆರ್ಡ್ರ್ ಮಾಡಿದ್ರು, ಅದು ಬಂತು. ಇಲ್ಲಿ ಅವರು ನಾರ್ತ್ ಮೀಲ್ಸ್ ಏನೋ ಆರ್ಡ್ರ್ ಮಾಡಿದ್ದಾರೆ, ಬಂದಿದೆ. ಪಾಸ್ತಾ ನೀನು ಮಾಡ್ಕೊಂಡು ಪಾಸ್ತಾ ಆಫ್ಟರ್ ವೇಟಿಂಗ್ ಫಾರ್ ಲೈಕ್ 15 minutes. I went with this Alfredo. See? ಸೊ ಅವಳು ಪಾಸ್ತಾ ತಿನ್ನಬೇಕು ಅಂತ ಇಷ್ಟಪಟ್ಟು ಪಾಸ್ತಾ ಆರ್ಡರ್ ಮಾಡಿದ್ದಾರೆ. ಅದು ಕ್ರೇಜಿಯಾಗಿ ಹಾಕ್ಬಿಟ್ಟಿದ್ದಾರೆ. ನಾನು ಜಸ್ಟ್ ವೆಜ್ ರೋಲ್ ತೊಗೊಂಡೆ. ನನಗೆ ಅಲ್ಲಿ ಸರ್ಚ್ ಮಾಡಿ ತುಂಬಾ ಟಯರ್ಡ್ ಆಗೋಯಿತು. ಅದಕ್ಕೆ ಸಿಂಪಲಾಗಿ ರೋಲ್ ಮಾಡಿದೆ. ಮೊಸರು ಹೇಗಿದೆ ಎಕ್ಸ್ಪೀರಿಯನ್ಸ್ ಇದು? ಗೋಬಿ ತುಂಬ ಚೆನ್ನಾಗಿದೆ. ಫುಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಗೈಸ್. ಆ್ಯಕ್ಚುಲಿ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ. ನಾನು
ಇದು ಆ್ಯಕ್ಚುಲಿ ಅವನ್ನ ಮತ್ತು ನಮ್ಮ ಮಮ್ಮಿನ ಎಲ್ಲ ಕಳಿಸ್ಬಿಟ್ಟು ನಾನು ನಮ್ಮ ತಂಗಿ ಏನೋ ಪರ್ಚೇಸ್ ಮಾಡೋಣ ಅಂತ ಹೋದ್ವಿ. ಬಟ್ ಅದು ನಮ್ಮ ಬಜೆಟ್ಗೆ ಸಿಗಲಿಲ್ಲ, ಅದಕ್ಕೆ ಸೈಲೆಂಟಾಗಿ ಹೋಗ್ಬಿಟ್ವಿ. ಇವಾಗ ಅವನ್ನ ಹುಡುಕ್ತಾ ಇದ್ದೀವಿ ಎಲ್ಲಿ ಅಂತ ಫೋನ್ ಮಾಡಿ. ಹಾಗೆ ಗೈಸ್, ಮಾಲ್ಗಳಿಗೆ ಬಂದರೆ ಫೋನ್ ಮಾಡಬೇಕು, ಎಲ್ಲರೂ ಒಟ್ಟಿಗೆ ಹೋಗ್ಬೇಕು. ಹ್ಯಾಪಿ ಬರ್ಡೇ. ನಮ್ಮ ತಂಗಿ ಡೆತ್ ಬೈ ಚಾಕ್ಲೇಟ್ ಐಸ್ ಕ್ರೀಮ್ ತಿನ್ಬೇಕಂತ ತುಂಬ ಇಷ್ಟಪಟ್ಟಿದ್ದು, ಅದಕ್ಕೆ ಡೆತ್ ಬೈ ಚಾಕ್ಲೇಟ್ನ ಕೊಡಿಸಿದ್ದೀವಿ. ಸರ್ಪ್ರೈಸಿಂಗ್. Oh God, how will I eat this so much? It looks beautiful. It looks beautiful. ಗೈಸ್, ಇವಾಗ ಡಿನ್ನರಿಗೆ ಉಡುಪಿ ಅಲ್ವಾ, ಉಡುಪಿ ಹೋಟೆಲಿಗೆ ಬಂದಿದ್ದೀವಿ. ಸೊ ಮಾಲ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಒಂದು ಮಿನಿ ದುಬೈ ಇದ್ದಂಗಿತ್ತಲ್ಲ ಒಳಗಡೆ. ಇಂಟೀರಿಯರ್ ಮಾತ್ರ ಸಖತ್ತಾಗಿದೆ ಗೈಸ್, ಅಷ್ಟು ಚೆನ್ನಾಗಿದೆ. ಫುಲ್ಲು ಗೋಲ್ಡ್ ಕಲರಲ್ಲಿ ಇಂಟೀರಿಯರ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿತ್ತು. ಯಾ ನೈಸ್ ಎಕ್ಸ್ಪೀರಿಯನ್ಸ್. ಚಾಟ್ಸ್ ಏನಿಲ್ಲ. ಫ್ರೈಡ್ ರೈಸ್, ನಂಗೂ ಫ್ರೈಡ್ ರೈಸ್. ಸೊ ನನಗೆ ಯಾಕೋ ಚಾಟ್ಸ್ ತಿನ್ಬೇಕು ಅನ್ನಿಸ್ತಿತ್ತು, ಪಾನಿಪುರಿ, ಬಟ್ ಇರಲಿಲ್ಲ. ಸೊ ಅದಕ್ಕೆ ಫ್ರೈಡ್ ರೈಸ್ ಆರ್ಡರ್ ಮಾಡಿದೆ. ಗೈಸ್, ಇವಾಗ ಬರ್ಡೇಗಳಿಗೆ ಕ್ವಶನ್ ಕೇಳೋ ಟೈಮ್. ಸೊ ಫಸ್ಟ್ ನೀನು ಸ್ಟಾರ್ಟ್ ಮಾಡಮ್ಮ, ಏನು ಕ್ವಶನ್ ಅಂತ. ಸೊ ಸ್ಟಾರ್ಟ್ ಫ್ರಮ್ ಮಾಮ್. ಕಷ್ಟ ಕೇಳಬಾರ್ದು ಪ್ಲೀಸ್, ಇವತ್ತು ನಾನು ಸ್ಟ್ರೆಸ್ ತಗೊಳ್ಬಾರ್ದು. ಏನು ಕಷ್ಟ ಎಲ್ಲ ಕೇಳಬಾರ್ದು, ಇವತ್ತು ನಾನು ಸ್ಟ್ರೆಸ್ ತಗೋಬಾರ್ದು ಆನ್ಸರ್ ಹೇಳೋದಕ್ಕೆ. ಇಟ್ ಶುಡ್ ಬಿ ವೆರಿ ಈಸಿ. ವಾಟ್ ಇಸ್ ಮೈ ಫೇವ್ರೆಟ್ ಕಲರ್, ಆ ಥರ. ಮಮ್ಮಿ ಕೇಳು. ಕಾವ್ಯಗೆ ಹುಡುಗ ಸೆಟ್ ಆದಾಗ ಅವಳು ಫಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾಳೆ? ಇಟ್ಸ್ ಅ ವೆರಿ ಸಿಂಪಲ್ ಕ್ವೆಶ್ಚನ್, ನೀವೆಲ್ಲ ಗೆಸ್ಟ್ ಮಾಡಿರ್ತೀರಾ. ಸ್ಟಾರ್ಟ್ ಫ್ರಮ್ ಟೆಂಪಲ್ ಕರ್ಕೊಂಡು ಹೋಗ್ತೀನಿ. ಯಾವ ಜೈ temple? ಗಣೇಶ ಟೆಂಪಲ್. ಓಕೆ, ನೆಕ್ಸ್ಟ್ ಈಸಿ ಇತ್ತು ಕ್ವೆಶ್ಚನ್, ಥ್ಯಾಂಕ್ ಯು. ಇವಾಗ ನನ್ನ ಕ್ವಶನ್ ಏನು ಅಂತಂದ್ರೆ, ಇವಾಗ ನಿಮಗೆ ತುಂಬಾ ಡ್ರೀಮ್ಸ್ ಇತ್ತು ಅಲ್ವಾ? ಇವಾಗ ಫಸ್ಟು ಇವಾಗ ನೆಕ್ಸ್ಟ್ ಡ್ರೀಮ್ ಏನು? ಒನ್ ಆಫ್ ದ ಬೆಸ್ಟ್ ಬಿಗ್ ಡ್ರೀಮ್ ಏನು? ಸ್ಟ್ರೆಸ್ ಫ್ರೀ ಲೈಫ್. ಅದೊಂದು ಡ್ರೀಮ್ ಅಲ್ಲ, ಡ್ರೀಮ್ ಅದು ಇವಾಗಿನ ಕಾಲಕ್ಕೆ ಅದು ಡ್ರೀಮ್ ಇಲ್ಲ. ಡ್ರೀಮ್ ಅನ್ನೋದಿರುತ್ತೆ. ಸ್ಟ್ರೆಸ್ ಅವೆಲ್ಲ ಡಿಪೆಂಡ್ಸ್ ಆನ್ ಡೈಲಿ ಬೇಸಿಸ್, ವರ್ಕ್, ಆಫೀಸ್ ವರ್ಕ್, ಅದೆಲ್ಲ ಅದು ಸ್ಟ್ರೆಸ್ ರಿಲೀಫ್ ಅಂತ ಇದು ಆಗಲ್ಲ. ಹೇಳು ಕ್ವಶನ್ಸ್. ಅಮ್ಮ ಕ್ವಶನ್ ಕೇಳಿದ್ರು, ಆ ಥರ ಕಷ್ಟ ಕ್ವಶನ್ ಆಯ್ತು. ಇದೇನ್ ಕಷ್ಟ ಕ್ವಶನ್? ಕಷ್ಟನೇ ಹೇಳ್ಬೇಕು, ಕಷ್ಟನೇ. ನೀವು ಹಾಕಿ ಬರುತ್ತೆ. ಡ್ರೀಮ್, ಬಿಗ್ಗೆಸ್ಟ್ ಡ್ರೀಮ್. ಐ ಥಿಂಕ್ ಆ ಥರ ಬಿಗ್ಗೆಸ್ಟ್ ಡ್ರೀಮ್ ಅಂತ ಏನಿಲ್ಲ. ಲೈಫ್ನ ಹ್ಯಾಪಿಯಾಗಿ ಲೀಡ್ ಮಾಡೋದೇ ಡ್ರೀಮು. ಇವಾಗ ಯಾವುದೇ ರೀತಿ ಯಾವುದೇ ಒಂದು ಡ್ರೀಮ್ ಇಲ್ವಾ? ಬಿಗ್ಗೆಸ್ಟ್ ಅಂತ ಇದನ್ನ ಫುಲ್ಫಿಲ್ ಮಾಡ್ಕೋಬೇಕು ಆ ಥರ. ಬಿಗ್ಗೆಸ್ಟ್ ಡ್ರೀಮ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ಫಿನಾನ್ಷಿಯಲ್ ಫ್ರೀಡಮ್, ಡೆಟ್ ಫ್ರೀ ಲೈಫ್, ಸ್ಟ್ರೆಸ್ ಫ್ರೀ ಲೈಫ್ ಅಷ್ಟೇ. ಆ ಥರ ಬಿಗ್ಗೆಸ್ಟ್ ಅಂತ ಒಂದಿಲ್ಲ. ಓಕೆ, ಎಲ್ಲರಿಗೂ ಇದೆ ಅದು ಬಿಗ್ಗೆಸ್ಟ್ ಡ್ರೀಮ್. ಅದಾದಷ್ಟು ಬೇಗ ಸಕ್ಸಸ್ ಆಗಿ. ನೆಕ್ಸ್ಟ್ ನಿನ್ ಕ್ವಶನ್ ಕೇಳು.
So what would be your fruit and why? What would be? Your fruit and why? Fruit. Fruit. What would be? Your fruit and why? My fruit. What? Favorite fruit, any fruit. Food. Fruit. Fruit. I like pomegranate. And why? Why? Because it purifies your blood and it's good for your skin. So, pomegranate. See, this is the simple question. No. Okay, the biggest dream. Next fulfill ಮಾಡ್ಕೊಳಕ್ಕೆ ಯಾವುದು ನೆಕ್ಸ್ಟ್ ಇದೆ? Fantasy. ಅದ್ ಕೇಳಿಲ್ಲ ನಾನು. ಏನು? ಅದೇ ಬಿಗ್ಗೆಸ್ಟ್ ಡ್ರೀಮ್ ಅಂತಾರಲ್ಲ, ಆಗಿರೋ ಡ್ರೀಮ್, ಹ್ಯಾಪಿ ಲೈಫ್. ಸೊ ಕ್ವಶನ್ಸ್ ಎಲ್ಲ ಕೇಳಿದಾಯ್ತು, ಆನ್ಸರ್ ಮಾಡಿದ್ರು. ಇವಾಗ ಡಿನ್ನರ್ ಮಾಡೋ ಟೈಮ್. ಆ್ಯಕ್ಚುಲಿ ಲೈಟಾಗಿ ಫ್ರೈಡ್ ರೈಸ್ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಸೊ ಲೈಟ್ ಆಗಿದೆ. ಡಿನ್ನರ್ ಮಾಡಿ ಇವಾಗ ಮನೆಗೆ ರೀಚ್ ಆಗಬೇಕು. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಕ್ಲೋಸ್ ಮಾಡಲ್ಲ, ಯಾಕೆಂದ್ರೆ ನಾಳೆ ಇವರು ಅವರಿಗೆ ಕಾವ್ಯಗೆ ಗಿಫ್ಟ್ ಆರ್ಡ್ರ್ ಮಾಡಿ ನಾಳೆ ಬರ್ತಾ ಇದೆ. ಅದೇನು ಗಿಫ್ಟು ಅಂತ ಅಂದ್ಬಿಟ್ಟು ನಾಳೆ ಒಂದು ಲಾಗ್ ಮಾಡಿ ಆಮೇಲೆ ನಾಳೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿ ಯು ನೆಕ್ಸ್ಟ್ ಡೇ. ಇವಾಗ ನನ್ನ ಕ್ವಶನ್ ಏನು ಅಂತಂದ್ರೆ, ಇವಾಗ ನಿಮ್ಗೆ ತುಂಬಾ ಡ್ರೀಮ್ಸ್ ಇತ್ತು ಅಲ್ವಾ? ಇವಾಗ ಫಸ್ಟು ಇವಾಗ ನೆಕ್ಸ್ಟ್ ಡ್ರೀಮ್ ಏನು? ಒನ್ ಆಫ್ ದ ಬೆಸ್ಟ್ ಬಿಗ್ ಡ್ರೀಮ್ ಏನು? ಸ್ಟ್ರೆಸ್ ಫ್ರೀ ಲೈಫ್. ಅದೊಂದು ಡ್ರೀಮ್ ಅಲ್ಲ, ಅದು ಇವಾಗಿನ ಕಾಲಕ್ಕೆ ಅದು ಡ್ರೀಮ್ ಇಲ್ಲ. ಡ್ರೀಮ್ ಅನ್ನೋದಿರುತ್ತೆ. ಸ್ಟ್ರೆಸ್ ಅವೆಲ್ಲ ಡಿಪೆಂಡ್ಸ್ ಆನ್ ಡೈಲಿ ಬೇಸಿಸ್, ವರ್ಕ್, ಆಫೀಸ್ ವರ್ಕ್, ಅದೆಲ್ಲ ಅದು ಸ್ಟ್ರೆಸ್ ರಿಲೀಫ್ ಅಂತ ಇದು ಆಗಲ್ಲ. ಹೇಳು ಕ್ವಶನ್ಸ್. ಅಮ್ಮ ಕ್ವಶನ್ ಕೇಳಿದ್ರು, ಆತರ ಕಷ್ಟ ಕ್ವಶನ್ ಆಯ್ತು. ಇದೇನ್ ಕಷ್ಟ ಕ್ವಶನ್? ಕಷ್ಟನೇ ಹೇಳ್ಬೇಕು, ಕಷ್ಟನೇ. ನೀವು ಹಾಕಿ ಬರುತ್ತೆ. ಡ್ರೀಮ್, ಬಿಗ್ಗೆಸ್ಟ್ ಡ್ರೀಮ್. ಐ ಥಿಂಕ್ ಆ ಥರ ಬಿಗ್ಗೆಸ್ಟ್ ಡ್ರೀಮ್ ಅಂತ ಏನಿಲ್ಲ. ಲೈಫ್ನ ಹ್ಯಾಪಿಯಾಗಿ ಲೀಡ್ ಮಾಡೋದೇ ಡ್ರೀಮು. ಇವಾಗ ನೀನು ಯಾವುದೇ ರೀತಿ ಯಾವುದೇ ಒಂದು ಡ್ರೀಮ್ ಇಲ್ವಾ? ಅದರ ಬಿಗ್ಗೆಸ್ಟ್ ಅಂತ ಇದನ್ನ ಫುಲ್ಫಿಲ್ ಮಾಡ್ಕೋಬೇಕು ಆ ಥರ. ಬಿಗ್ಗೆಸ್ಟ್ ಡ್ರೀಮ್ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ಫಿನಾನ್ಷಿಯಲ್ ಫ್ರೀಡಮ್, ಡೆಟ್ ಫ್ರೀ ಲೈಫ್, ಸ್ಟ್ರೆಸ್ ಫ್ರೀ ಲೈಫ್ ಅಷ್ಟೇ. ಆ ಥರ ಬಿಗ್ಗೆಸ್ಟ್ ಅಂತ ಒಂದಿಲ್ಲ. ಓಕೆ, ಎಲ್ಲರಿಗೂ ಇದೆ ಅದು ಬಿಗ್ಗೆಸ್ಟ್ ಡ್ರೀಮ್. ಅದಾದಷ್ಟು ಬೇಗ ಸಕ್ಸಸ್ ಆಗಲಿ. ಶೋರ್. ನೆಕ್ಸ್ಟ್ ನಿನ್ ಕ್ವಶನ್ ಕೇಳು. So what would be your fruit and why? What would be? Your fruit and why? Fruit. What would be? Your fruit and why? My fruit. What? Favorite fruit, any fruit. Food. Fruit. I like pomegranate. And why? Why? Because it purifies your blood and it's good for your skin. So, pomegranate. See, this is the simple question. No. Okay, the biggest dream. Next fulfill ಮಾಡ್ಕೊಳಕ್ಕೆ ಯಾವುದು ನೆಕ್ಸ್ಟ್ ಇದೆ? Fantasy. ಅದ್ ಕೇಳಿಲ್ಲ ನಾನು. ಏನು? ಅದೇ ಬಿಗ್ಗೆಸ್ಟ್ ಡ್ರೀಮ್ ಅಂತಾರಲ್ಲ, ಆಗಿರೋ ಡ್ರೀಮ್, ಹ್ಯಾಪಿ ಲೈಫ್. ಸೊ ಕ್ವಶನ್ಸ್ ಎಲ್ಲ ಕೇಳಿದಾಯ್ತು, ಆನ್ಸರ್ ಮಾಡಿದ್ರು. ಇವಾಗ ಡಿನ್ನರ್ ಮಾಡೋ ಟೈಮ್. ಆ್ಯಕ್ಚುಲಿ ಲೈಟಾಗಿ ಫ್ರೈಡ್ ರೈಸ್ ಆರ್ಡ್ರ್ ಮಾಡ್ಕೊಂಡಿದ್ದೀವಿ. ಸೊ ಲೈಟ್ ಆಗಿದೆ. ಡಿನ್ನರ್ ಮಾಡಿ ಇವಾಗ ಮನೆಗೆ ರೀಚ್ ಆಗಬೇಕು. ಸೊ ಈ ವಿಡಿಯೋ ನಾನು ಇಲ್ಲಿಗೆ ಕ್ಲೋಸ್ ಮಾಡಲ್ಲ, ಯಾಕೆಂದ್ರೆ ನಾಳೆ ಇವರು ಅವರಿಗೆ ಕಾವ್ಯಗೆ ಗಿಫ್ಟ್ ಆರ್ಡ್ರ್ ಮಾಡಿ ನಾಳೆ ಬರ್ತಾ ಇದೆ.
ಅದೇನು ಗಿಫ್ಟು ಅಂತ ಅಂದ್ಬಿಟ್ಟು ನಾಳೆ ಒಂದು ಲಾಗ್ ಮಾಡಿ ಆಮೇಲೆ ನಾಳೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಸಿ ಯು ನೆಕ್ಸ್ಟ್ ಡೇ. ಹೇ ಹಾಯ್, ವೆಲ್ಕಮ್ ಬ್ಯಾಕ್ ಅಗೇನ್. ಎಸ್, ನೆನ್ನೆ ವಿಡಿಯೋನ ಇವತ್ತು ಎಂಡ್ ಮಾಡೋದಕ್ಕೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಅಂದ್ಕೊಂಡಿದ್ದೆ ಇವತ್ತು ವೀರವ್ರು ಕೂಡ ಬರ್ಡೇ ಗಿಫ್ಟ್ ಆರ್ಡ್ರ್ ಮಾಡಿದ್ದು ಬರುತ್ತೆ ವೀರವ್ರದ್ದು. ಸೊ ಅದನ್ನು ಕ್ಯಾಪ್ಚರ್ ಮಾಡಿ ನಾನು ವಿಡಿಯೋ ಎಂಡ್ ಮಾಡೋಣ ಅಂದ್ಕೊಂಡೆ. ಬಟ್ ಡ್ಯೂ ಟು ರೈನ್ ನಮಗೆ ಈ ಏರಿಯಾಗೆ ಡೆಲಿವರ್ ಆಗೋದಕ್ಕೆ ಡಿಲೇ ಆಗುತ್ತೆ, 2 days ಡಿಲೇ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ಮತ್ತೆ 2 days ಪ್ರಾಡಕ್ಟ್ ಬಂದು ಮತ್ತೆ ನಾನು ವಿಡಿಯೋ ಎಂಡ್ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಇವತ್ತೇ ಎಂಡ್ ಮಾಡ್ತಾಯಿದ್ದೀನಿ. ಸೊ ಈವ್ನಿಂಗ್ವರೆಗೂ ವೆಯ್ಟ್ ಮಾಡಿದೆ, ಬರುತ್ತೆ ಪ್ರಾಡಕ್ಟ್ ಅಂತ, ಬಟ್ ಬರಲಿಲ್ಲ. ಸೊ ಇನ್ನೂ 2 days ಆಗುತ್ತೆ. ಇದು ನಾನು ಇವಾಗ ತಾನೇ ಆಫೀಸಿಂದ ಬಂದೆ. ಡ್ಯೂ ಟು ರೈನ್ ಒಂದು ಸ್ವಲ್ಪ ಡಿಲೇ ಆಯಿತು ಬರೋದಕ್ಕೆ. ಸೊ ಇವಾಗ ರೈನಿ ಸೀಸನ್ ಸ್ಟಾರ್ಟ್ ಆಗಿದೆ. ಸೊ ಎಲ್ಲರೂ ಕೂಡ ಅಂಬ್ರೆಲಾ ಆ್ಯಂಡ್ ರೈನ್ ಕೋಟು ಕ್ಯಾರಿ ಮಾಡಿ ಆ್ಯಂಡ್ ಪ್ಲೀಸ್ ಸೇಫಾಗಿ ಡ್ರೈವ್ ಮಾಡಿ. ಈ ಟೈಮಲ್ಲಿ ಆದಷ್ಟು ಸೇಫಾಗಿರಿ ಆ್ಯಂಡ್ ಹ್ಯಾಪಿಯಾಗಿರಿ ಆ್ಯಂಡ್ ಕೂಲ್ ವೆದರ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಬಾಯ್.